ಪ್ರಣಯಪ್ಪ ಶ್ರೀನಾಥ್ ಅವರು 57 ವರ್ಷ ಆಯಿತು ನಾನು ಇನ್ನೂ ಗುರಿ ಮುಟ್ಲಿಲ್ಲ ಅಂತ ಅಂದರು. ಗುರಿ ಮುಟ್ಲಿಲ್ಲ ಅಂದರು. ನಮ್ಮ ವೇಲು ಸಾಹೇಬರು 47 ವರ್ಷ ಆಯಿತು ಅಂದರು, ಇನ್ನೂ ಮಾಡೋಕ್ಕೆ ಭಾಳಷ್ಟಿದೆ ಅಂದರು. ಅವ್ರ ಗುರಿ ಮುಟ್ಲಿಲ್ಲ ಅಂದರು. ಹಂಗಂದ್ರೆ ಅವ್ರ ಲೆಕ್ಕಕ್ಕೆ ನಾವಿನ್ನೂ ಹುಟ್ಟಲಿಲ್ಲ, ಇಲ್ಲಿರೋ ಯಾರೂ ಇಲ್ಲ, ಇನ್ನೂ ಭಾಳ ಮಾಡಲಿಕ್ಕಿದೆ. ಇಂಥ ಹಿರಿಯರು ಶ್ರೀನಾಥ್ ಸರ್ ವಿಶೇಷವಾಗಿ ಹೀಗೆ ಅಪರೂಪ ನಮಗೆ ಅದು ಸಿನಿಮಾದ ಅತಿಥಿಯಾಗಿ ಬಂದಿದ್ದು ತುಂಬ ಕಡಿಮೆ. ಅವ್ರೇನೋ ಒಂದು ಪ್ರೀತಿ ಇಟ್ಕೊಂಡು ನಮ್ಮ ನಾಗೇಶ್ ಅವ್ರ ಮೇಲಿನ ಪ್ರೀತಿಗೆ ಬಂದಿದ್ದಾರೆ ಮತ್ತು ಹಾಡುಗಳನ್ನು ನೋಡಿ ಭಾಳ ಹೃದಯ ತುಂಬಿ ಆಶೀರ್ವಾದ ಮಾಡಿದ್ದಾರೆ. ಸೊ ಸಿನಿಮಾದ ಒಂದು ಭಾಳ ದೊಡ್ಡ ಪಾಸಿಟಿವಿಟಿ ಇಲ್ಲಿಂದನೇ ಶುರು ಆಯಿತು ಅಂತ, ವಿಕಾಸ ಪರ್ವ ಶುರು ಆಯಿತು ಅಂತಲೇ ನಾನು ಭಾವಿಸ್ತೇನೆ. ಹಾಗೆ ಅವರ ಆಶೀರ್ವಾದ ಜೊತೆಗೆ ವೇಲು ಸರ್ ಕನ್ನಡದ ಧ್ವನಿಮುದ್ರಿಕೆಯ ಕ್ಷೇತ್ರದ ಬಹಳ ದೊಡ್ಡ ಹೆಸರು. ವಿಶೇಷವಾಗಿ ಕನ್ನಡ ಸಾರಸ್ವತ ಲೋಕವನ್ನು ಕೂಡ ಧ್ವನಿಮುದ್ರಿಕೆಯ ಜೊತೆಗೆ ಆ ಜಗತ್ತಿಗೆ ಹೆಚ್ಚು ಪರಿಚಯಿಸಿದವರು. ಅವರು ಒಂದು ಯಾವುದೇ ಸಿನಿಮಾ ಹಾಡುಗಳನ್ನು ರಿಲೀಸ್ ಮಾಡ್ಬೇಕಂದ್ರು ಲಹರಿಯಲ್ಲಿ ಒಂದ್ಸಲ ಅವರು ಕೇಳ್ತಾ ಸಾಹಿತ್ಯನೂ ಎಂಜಾಯ್ ಮಾಡ್ತಾರೆ. ಅದು ವಿಶೇಷವಾದಂಥ ಗುಣ ಅವರಲ್ಲಿ ನಾವು ಕಂಡಿದ್ದು. ಸಾಹಿತ್ಯ ಎಂಜಾಯ್ ಮಾಡ್ತಾರೆ ಮತ್ತು ಈ ಸಿನಿಮಾಗೆ ಬಂದು ಆಶೀರ್ವಾದ ಮಾಡಿದ್ದಾರೆ. ತುಂಬ ಸಂತೋಷ. ಇನ್ನು ನಾನು ಇವತ್ತು ಮಧ್ಯಾಹ್ನ ಅಷ್ಟೇ ಬಂದೆ ಹೊರದೇಶದಲ್ಲಿ, ದುಬೈನಲ್ಲಿ ನನಗೊಂದು ಪ್ರಶಸ್ತಿ ಕೊಟ್ಟರು. ಅದನ್ನಾಗಲೇ ಸ್ನೇಹಿತರು ಹೇಳಿ ಅಂದರು, ಅದಕ್ಕೆ ಮಧ್ಯಾಹ್ನ ಬಂದೆ. ಇವರು ನಮ್ಮ ನಾಗೇಶ್ ಅವರು, ಅವ್ರ ಹೆಸರಲ್ಲಿ ರೋಹಿತ್ ನಾಗೇಶ್ ಅಂತ, ಅವರು ರೋಹಿತ್ ಅಲ್ಲ, ರೋಹಿಟ್ ನಾಗೇಶ್ ಅಂತ, ಹಿಟ್ ಹೆಸರಲ್ಲೇ ಹಿಟ್ ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಈ ಸಿನಿಮಾ ವಿಕಾಸ ಪರ್ವ ಅವ್ರಿಗೊಂದು ವಿಕಾಸ ಪರ್ವ ಆಗಿ ಹಿಟ್ ಆಗಲಿ ಅಂತ ಆಶಿಸ್ತೀನಿ. ಭಾಳ ಆತ್ಮೀಯರು, ತುಂಬ ಸಾಹಿತ್ಯ ಸಂಗೀತ ಎಲ್ಲದರ ಬಗ್ಗೆ ಆಸಕ್ತಿ ಇರುವಂಥ ಮತ್ತು ಅವುಗಳನ್ನು ತುಂಬ ಕುತೂಹಲದಿಂದ ಬೆರಗಿನಿಂದ ಇವತ್ತಿಗೂ ನೋಡುವಂಥ ಒಬ್ಬ ಸಹೃದಯ ಮತ್ತು ಕಲಾಭಿಮಾನಿ ಹೃದಯಿ ನಟ ಕಲಾವಿದ ನಾಗೇಶ್ ಅವರು. ಅವರಿಗೆ ಶುಭವಾಗಲಿ. ಮತ್ತು ನಮ್ಮ ರಂಗ, ಇನ್ನು ಅಶ್ವಿನ್ ಹಾಸನ್, ಕನ್ನಡದ ಮತ್ತೊಬ್ಬ ತುಂಬ ಒಳ್ಳೆಯ ಕಲಾವಿದ ಅಶ್ವಿನ್. ನಾನು ಸುಮಾರು 25 ವರ್ಷಗಳಿಂದ ಅಶ್ವಿನ್ ಬೆಳವಣಿಗೆಯನ್ನು ನೋಡ್ತಾ ಇದ್ದೀನಿ. ನಾನು ಅವ್ರ ಜೊತೆ ಬೆಳೀತಾ ಇದ್ದೀವಿ. ತುಂಬ ಒಳ್ಳೆಯ ಕಲಾವಿದ. ನಮ್ಮ ರಂಗ ಬಾಂಡ್ ರಂಗ ತುಂಬ ಚಟುವಟಿಕೆಯಿಂದ ಚೈತನ್ಯ ಜಾಸ್ತಿ ರಂಗಿನಲ್ಲಿ, ಅದು ಸಿನಿಮಾದಲ್ಲೂ ಕಾಣುತ್ತೆ. ನನಗೊಟ್ಟು ಅನಿಸಿದ್ದು ನಮ್ಮ ವಿಶ್ರುತ್ ನಾಯಕ್ ಅವರು ಕೂಡ, ಅವರು ತುಂಬ ಗಟ್ಟಿಗರು ಸಾಹಿತ್ಯದಲ್ಲಿ ಮತ್ತು ಸದಭಿರುಚಿಯ ವಿಷಯಗಳಲ್ಲಿ ಭಾಳ ಗಟ್ಟಿಗರು. ಇವರೆಲ್ಲರೂ ಸೇರಿದ್ದಾರೆ. ಅನ್ಬರಸು ಈ ಮಧ್ಯ ವಯಸ್ಕರ ಮನಸ್ಥಿತಿ ಮತ್ತು ಮನಸ್ಥಿತಿಗಳ ಮೇಲೆ ಸಿನಿಮಾ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತು ಟ್ರೈಲರ್ ನೋಡಿದ್ಮೇಲೆ. ಮಧ್ಯಮ ವಯಸ್ಕರು ಅಂದರೆ ತೀರಾ ಆಮೇಲೆ ನಾವು ಹುಡುಗರಲ್ವಾ ಅನ್ಬೇಡಿ. ತುಂಬ ಚೆನ್ನಾಗಿದೆ ಟ್ರೈಲರ್, ಭಾಳ ಚೆನ್ನಾಗಿದೆ, ಹಾಡುಗಳು ಚೆನ್ನಾಗಿ ಮಾಡಿದ್ದಾರೆ. ನನಗೆ ಅವರು ಕತೆ ಹೇಳಿದ್ರು. ಅನ್ಬರಸು ಹಿಂದೆ ಒಂದು ಸೂರಿ ಗ್ಯಾಂಗ್ ಅಂತ ಒಂದು ಸಿನಿಮಾ ಮಾಡಿದರು, ಭಾಳ 6-7 ವರ್ಷಗಳ ಹಿಂದೆ. ಈಗ ಈ ಸಿನಿಮಾ ಮಾಡಿದ್ದಾರೆ. ಕತೆ ನಿಜಕ್ಕೂ ಒಂದು ಒಳ್ಳೆಯ ಕಂಟೆಂಟ್ ಇರುವಂಥ, ಒಂದು ಮೆಸೇಜ್ ಇರುವಂಥ, ಸುಮ್ಮನೆ ಕಮರ್ಷಿಯಲ್ ಎಲ್ಲ ಆಸ್ಪೆಕ್ಟ್ ಜೊತೆಗೆ ತುಂಬ ಒಳ್ಳೆಯ ಮೆಸೇಜನ್ನು ಸಮಾಜಕ್ಕೆ ಕೊಡುತ್ತೆ. ಮತ್ತು ಈ ಸಿನಿಮಾ ವಿಶೇಷವಾಗಿ ಗುರುತಿಸಲ್ಪಡುತ್ತೆ ಅಂತ ನಾನು ಭಾವಿಸ್ತೀನಿ, ಗುರುತಿಸಲ್ಪಡಬೇಕು ಅಂತ ಆಶಿಸ್ತೀನಿ. ಯಾಕೆಂದರೆ ಅದರ ಕಂಟೆಂಟಿನ ಕಾರಣಕ್ಕೆ ಅಂಥದ್ದೊಂದು ಕಂಟೆಂಟ್ ಇಟ್ಟಿದ್ದಾರೆ. ಆ ಕಂಟೆಂಟೇ ನಾಯಕ, ಕಂಟೆಂಟೇ ನಾಯಕಿ, ಕಂಟೆಂಟೇ ಎಲ್ಲವೂ, ಆ ಥರದ್ದೊಂದು ಕತೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಮ್ಮ ಪ್ರವೀಣ್ ಅಂತೀನಿ ನಾನು. ಇದೇನೋ ಹೊಸದಾಗಿ ಏನೋ ಹೆಸರು ABCD Z ಎಲ್ಲ ಬಂತು, ಏನು ಇನ್ಷಿಯಲ್ ಪ್ರವೀಣ್. ತುಂಬ ಬೇರೆ ಆಲ್ಬಮ್ಸ್ ಎಲ್ಲ ಮಾಡ್ತಾರೆ, ಬೇರೆ ಭಾಷೆಯ ಕೊಂಕಣಿ, ಬೇರೆ ಭಾಷೆ ಆಲ್ಬಮ್ಸ್ ಎಲ್ಲ ಮಾಡ್ತಾರೆ, ಸಿನಿಮಾಗಳು ಮಾಡಿದ್ದಾರೆ. ಅವ್ರಿಗೂ ಶುಭವಾಗಲಿ, ಇಡೀ ಚಿತ್ರತಂಡಕ್ಕೆ ಶುಭವಾಗಲಿ. ನಮ್ಮ ಸುವರ್ಣ ಅವರ
ಬ್ರದರ್ ಅವರು ಇಡೀ ಫ್ಯಾಮಿಲಿನೇ ಸಿನಿಮಾಟೋಗ್ರಫರ್ಸ್. ತುಂಬ ಒಳ್ಳೆಯ ವಿಜುವಲ್ಸ್ ಇತ್ತು, ತುಂಬ ಚೆನ್ನಾಗಿತ್ತು. ಇನ್ನೆಲ್ಲರೂ ಯಾರ ಬಗ್ಗೆ ಬಿಟ್ಟಿದ್ದೀನಿ ಗೊತ್ತಾಗ್ತಿಲ್ಲ. ಸ್ವಾತಿ ಅವರು ನಾಯಕಿ ನಟಿ, ನಾನು ಆ ಹಾಡು ನೋಡಿದೆ, ತುಂಬ ಚೆನ್ನಾಗಿದೆ ಮೇಡಮ್, ಚೆನ್ನಾಗಿದೆ. ಒಳ್ಳೇದಾಗಲಿ, ಇಡೀ ಚಿತ್ರ ತಂಡಕ್ಕೆ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಯಾರಾದರೂ ಹೆಸರು ಬಿಟ್ಟಿದ್ರೆ ದಯಮಾಡಿ ಕ್ಷಮೆ ಇರಲಿ. ಎಲ್ರಿಗೂ ಒಳ್ಳೇದಾಗಲಿ. ನಮಸ್ಕಾರ. ಅದು ಅಂತಾರಾಷ್ಟ್ರೀಯ ಶಾಂತಿ ಪ್ರಶಸ್ತಿ ಅಂತ ಒಂದು HMC ಅಂತ ಒಂದು ಸಂಸ್ಥೆ, ಹಿಂದೂ ಮುಸ್ಲಿಂ ಕ್ರೈಸ್ಟ್ ಅಂತ ಒಂದು ಸಂಸ್ಥೆ. ಆ ಸಂಸ್ಥೆ ಪ್ರತಿ ವರ್ಷ ವಿಶ್ವದ ಬೇರೆ ಬೇರೆ ಭಾಗದವ್ರನ್ನ ಗುರುತಿಸಿ ಪ್ರಶಸ್ತಿ ಕೊಡ್ತಾರೆ. ಈ ಸಲ ನನ್ನನ್ನು ಮತ್ತು ಕನ್ನಡ ನಜೀರ್ ಅಂತ, ಅವ್ರ ಹೆಸರೇ ಕನ್ನಡ ನಜೀರ್ ಅಂತ, ಬಡಾವಣೆ ಒಂದು ಮಾಡಿದ್ದಾರೆ ಅವರು, ಕನ್ನಡ ಬಡಾವಣೆ ಅಂತ. ಅದು ಕನ್ನಡ ಅವ್ರಿಗೆ, ಮತ್ತು ಇನ್ನೊಬ್ಬರು ಹೆಸರು ಪಟ್ಟಂತ ಮರ್ತೋಯ್ತು, ಕನ್ನಡ ಹೋರಾಟಗಾರರು ಕುಮಾರ್ ಅಂತ, ಅವ್ರಿಗೆ ಗುರುತಿಸಿ ಕರ್ನಾಟಕದಿಂದ ನಮ್ಮನ್ನು ಇದು ಮಾಡಿದರು ಸರ್, ಕರೆದಿದ್ರು. ಒಟ್ಟು ಅಂದರೆ ನಾನು ಈ ನೀನೇ ರಾಮ ನೀನೇ ಅಲ್ಲ ಸಾಂಗ್ ಬರ್ದಿದ್ದು, ನಾನು ನೀನೇ ರಾಮ ನೀನೇ ಶ್ಯಾಮ, ಆ ಹಾಡು ಭಾಳ ಇಂಪ್ರೆಸ್ ಆಗಿ ಅದನ್ನು ತುಂಬ ಕಡೆ ಅವರು ಅಂದರೆ ಹಾಡಿದ್ದಾರೆ, ಅದನ್ನು ಭಾಳ ಮೆಚ್ಚಿದ್ದಾರೆ ಅಂತ ಹೇಳಿ. ಅವ್ರಿಗೆ ನನ್ನನ್ನು ರೀಚ್ ಮಾಡೋದು ಭಾಳ ಕಷ್ಟ ಆಗಿತ್ತು, ಸಿಕ್ಕಲಿಲ್ಲ ನನ್ನ ನಂಬರು ಅಂತ ಹೇಳಿದ್ರು. ಭಾಳ ಹಿಂದೆಯಿಂದ ಟ್ರೈ ಮಾಡ್ತಾ ಇದ್ವಿ ಅಂತ, ಕೊನೆಗೆ ಯಾರೋ ಮಿನಿಸ್ಟ್ರಿ ಕಡೆಯಿಂದ ತಗೊಂಡು ಮಾಡಿದ್ರು ಅಂತ. ಅದು ಭಾಳ ಸಂತೋಷದ ಸಂಗತಿ ನನಗದು. ಅದೇ ಸಂದರ್ಭದಲ್ಲಿ ನಮ್ಮದಲ್ಲಿ ಒಂದೆರಡು ಹಾಡು ಕನ್ನಡದ ಮಟ್ಟಿಗೆ ಭಾಳ ದೊಡ್ಡ ಟ್ರೆಂಡ್ ಆಗಿದೆ, ಇಡೀ ಇಂಡಿಯಾದ ಟ್ರೆಂಡ್. ಅದು ಬೇರೆ ಸಬ್ಜೆಕ್ಟು, ಬೇರೆ ಸಿನಿಮಾ ವೇದಿಕೆ, ಇದಲ್ಲ. ಆದರೂ ನೀವು ಕೇಳಿದ್ಗೆ ಅದೊಂದು ಮಾತು ಹೇಳ್ಬಿಡ್ತೀನಿ. ತುಂಬ ದೊಡ್ಡ ಸಕ್ಸಸ್ ಆಗಿರೋದು ಕೂಡ ಒಳ್ಳೆಯ ವಾತಾವರಣ ಕನ್ನಡ ಸಿನಿಮಾಗೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.